ಅಲ್ಲೇ ಆಯ್ತು मंगलम शिव विश्वैकपालाय मंगलम श्री विश्वराज्याय मंगलम शिव विश्वैकपालाय मंगलम भवमूल भंगाय मंगलम श्री दुर्गा परमेश्वर महाराज की श्री दुर्गा परमेश्वर महाराज की श्री बसवेश्वर महाराज की बसवेश्वर महाराज की श्री वीरभद्रेश्वर महाराज की श्री वीर ಹೇಳಿದ್ರು ಇದು ನಮ್ಮ ಸಾಕ್ತಾರ ಪಾದಗಟ್ಟೆಯವರಿಗೆ ಕಾಂಕ್ರೀಟ್ ಮಾಡಿಕೊಡು ಅಂತ. ಈಗಾಗಲೇ ಕಾಂಕ್ರೀಟ್ ಮಾಡಿಕೊಡೋ ಸಲಾಗಿ ನಾನು ಲ್ಯಾಂಡ್ ಆರ್ಮಿಯವರಿಗೆ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ ಜವಾಬ್ದಾರಿ ಹಾಕ್ತೀನಿ. ಸ್ವಲ್ಪ ಒಂದು ತಿಂಗಳ ಒಪ್ಪತ್ನಾಗ ಮಾಡಿಬಿಡ್ರಿ ಅಧ್ಯಕ್ಷರು. ಹಾಂ 25 ಲಕ್ಷ ಇದು 25 ಅದು 15 40 ಲಕ್ಷ ರೀ ಪೂಜೆ ಮಾಡತ್ತಿದ್ರು. ಮಾಡಿ ಅದು ಮಾಡಿದ್ದಾತು. ಇದ್ರದ್ದು ನೀವು ಕೊಡ್ತೀನಿ, MLA ಫಂಡ್ ಕೊಡ್ತೀನಿ ಒಂದಿಷ್ಟು. ಹಾಂ ನಿಮ್ದಷ್ಟು ಹಾಕಿ ಅದನ್ನು ಮಾಡಿಕೊಡ್ರಿ. ಯಾಕಂದ್ರೆ ಅದು ಎಂದೈತೆ ನೋಡು ಅವ್ರು ದಿನ ಹಾಕೋದು ಚೆನ್ನಾಗಿ ಅವ್ರು ಮಾಡಿಕೊಡ್ರಿ. ಒಂದು ತಿಂಗಳು ಒಪ್ಪತ್ತು ಮೊದಲೇ ಮುಗಿಬೇಕಲ್ಲ ಅದು. ಯಾಕಂದ್ರೆ ಒಂದು ತಿಂಗಳು ಒಪ್ಪತ್ತು ಮೊದಲೇ ಮುಗಿಸ್ಬೇಕು. ಯಾಕಂದ್ರೆ ಕ್ಯೂರಿಂಗ್ ಆಗ್ಬೇಕಲ್ಲ, ಅದು ದೌಡ್ ಮಾಡಿಕೊಡ್ರಿ ಅದನ್ನು. ಮತ್ತು ಮತ್ತೇನು ಕೆಲಸ ಹೇಳ್ರಿ ಮಾಡಿಕೊಡ್ರಿ. ಎಷ್ಟು ಸಾಧ್ಯತೆ ಅಷ್ಟು ಮಾಡಿಕೊಡ್ರಿ. ಈಗೆಲ್ಲ ಕೆಲಸ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರಿಸಿ ಬಂದೀವಿ, ಕೈಲಿ ಕೆಲಸ ಮಾಡೀವಿ. ಇನ್ನು ಮುಂದೂ ಮತ್ತೇನು ಬೇಕು ಹೇಳ್ರಿ. ಇನ್ನೂ 2.5 ವರ್ಷ ನಾ MLA ಆಗಿ 2.5 ವರ್ಷ ಆಯ್ತು. 2 ವರ್ಷ 4 ತಿಂಗಳು ಆಯ್ತು. ಇನ್ನೂ 2 ವರ್ಷ 2 ತಿಂಗಳು MLA ಇರ್ತೀನಿ. ಏನು ಬೇಕು ಹೇಳ್ರಿ, ಕೆಲಸ ಎಲ್ಲ ಮಾಡೋಣ. ಯಾವುದೇ ಒಂದು ನಿಮ್ಮ ಸಹಕಾರ ನನಗೆ ಮುಖ್ಯ. ನಿಮ್ಮ ಸಹಕಾರದಿಂದ ಎಲ್ಲ ಕೆಲಸಗಳು ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ದುಂಡಪ್ಪ, ನಾವು, ಮಂಜು ಎಲ್ಲರೂ ಕೂಡಿ ಏನು ಹೇಳ್ತಾರ ಆ ಕೆಲಸ ಮಾಡಿಕೊಡ್ತೀವಿ. ಇನ್ನೂ ಮಾಡಿಕೊಡ್ತೀನಿ. MLA ಫಂಡ್ ಬರ್ತೈತಿ, ಬೇರೆ ಬೇರೆ ರಿಅಪ್ಟೇಷನ್ ಇದು ಯಾವುದು ಪುನರ್ವಸತಿ ಕೇಂದ್ರದಾಗ ಬರ್ತೈತಿ, ಮಾಡಿಕೊಡ್ತೀವಿ ಕೆಲಸ ಅಂತ ತಿಳ್ಕೊಂಡು ಹೇಳಿ ನಿಮ್ಮೆಲ್ಲರ ಸಹಕಾರ ಬಯಸಿ ಆಶೀರ್ವಾದನ ಬಯಸಿ. ಆಶೀರ್ವಾದ ಅಂದರೆ ನಾನೇನು ಮುಂದೆ ಚುನಾವಣೆ ಇರ್ತೀನಿ ಅಂತ ಆಶೀರ್ವಾದ ಕೇಳಂಗಿಲ್ಲ. ಊರನ್ನವರು ನೀವು ಬಂದು ಕೆಲಸ ಮಾಡಿಸ್ಬೇಕು. ನಿಮ್ಮಲ್ಲಿ ಐತ್ರಿ ಅದು, ನಿಮ್ಮಲ್ಲಿ ರೋಡಿಂದ ಶಾಸಕರು ನಾವು ಕೂಡ ಅದೊಂದು ವಿಷಯ ಮಾತಾಡಿದ್ದು ಸಾಹೇಬ್ರ. ಯಾವ್ದ್ಯಾವ್ದ್ರಿ ಈ ಟೀಚರ್ಸ್ ಕಾಲನಿ ಸರ್, ಟೀಚರ್ಸ್ ಕಾಲನಿದೊಂದು, ಈ ಪದ್ಮನಾಯನ ನಗರದೊಂದು, ಮತ್ತು ಇದು ರೀ BTD ಸಾರಿ ಕುಮಾರೇಶ್ವರ ಕಚ್ಚಿ ಒಂದು ಲೇಔಟ್ ಐತಲ್ರಿ, ಅಲ್ಲಿ ಕಂಟಿ ಅವ್ರದಲ್ಲ, ಅಲ್ಲಿ ಕೆರೂರು ಲೇಔಟ್ ಅಂತ ಐತಿ ಸರ್. 3 ಲೇಔಟ್ದಾಗ ನೀವು ಹಿಂದಕ್ಕೆ ಇದು ಇದ್ದಾಗ BTD ಇಂಜಿನಿಯರ್ಸು, ಚೀಫ್ ಇಂಜಿನಿಯರ್ನು ಎಲ್ಲ ಮಕ್ಕಳನ್ನ ಕ್ಯಾಶಿ ಈ 3rd ಯೂನಿಟ್ ಕೆಲಸ ಮಾಡಿದಂಥವ್ರಿಗೆ ಅದು ಉಳಿದಿದ್ದ ಒಂದಿಷ್ಟು ಒಂದು ಪೊಲೀಸರು ಹಾಕಬೇಕಾಗಿದೆ. ಯಾಕಂದ್ರೆ ಹಲವಾರು ಘಟನೆಗಳಾಗ್ತಾ ಇದಾವೆ, ಇದೇನಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದಾವೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ದಯವಿಟ್ಟು ತಾವು ಇವೊಂದು 2 ಆಮೇಲೆ ಇವೆಲ್ಲ ಮಾಡಿದ್ರೆ ಇದೆಲ್ಲ ಇದ್ದಂತ ಎಲ್ಲ ಭಾಗದ ಸುಮಾರು ಒಂದು 10-12 ಹಳ್ಳಿಗಳು ಬರ್ತಾವೆ. ಯಾಕಂದ್ರೆ ನಾವು ನಮ್ಮ ಎದುರಿಗೆ ಯಾಕಂದ್ರೆ ನಾವು ಕಾರ್ಯ ನಾಯಕನ ಹಾಕೊಂಡು ಹೋಗಿದ್ದೀವಿ ಇಲ್ಲಿ ಜಿಲ್ಲಾಸ್ಪತ್ರೆಗೆ. ಕಾರ್ಯ ಹಾಕೊಂಡು ನಾವು ಹೋಗಿದ್ದೀವಿ. ಯಾಕಂದ್ರೆ ಬಾಲಕಿಯರಿಗೆ ಮತ್ತು ಬೇರೆ ಬೇರೆ ಆರೋಗ್ಯದಿಂದ ಇದು ಆಗ್ತಾ ಇರೋದು ಒಬ್ಬರು ನೀರು ಕೇಳಿ ಬರ್ತಾ ಇರೋದು ನಮ್ಮ ಶಿಕ್ಷೆಯನ್ನಾಗಿದ್ದೀವಿ. ಹೀಗಾಗಿ ದಯವಿಟ್ಟು ಅದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾವು ಈಗ ನಾವು ಲೆಟರ್ ಕೊಡ್ತೀವಿ ಎಲ್ಲ ನಮ್ಮ ಹಿರಿಯರ ಸಮ್ಮುಖದಲ್ಲಿ. ಅದಕ್ಕೆ ನಾವು ಅದೊಂದು ಕೇಳ್ಕೊಟ್ಟು ಚಲೋ ಸರ್. ದಯವಿಟ್ಟು ಆಗಿರ್ತಕ್ಕಂಥ ಕೆಲಸಗಳಂದ್ರೆ 2013 ಶಾಸಕರಾಗಿರ್ತಕ್ಕಂಥ ಮೇಟಿ ಸಾಹೇಬ್ ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾನು ಇವತ್ತು ನೆನಪಿಸ್ಲಿಕ್ಕೆ ಇಚ್ಛಪಡ್ತೀನಿ. ಅಗಸಿ ಬಾಕ್ಲ ಆಗ್ಲಾರ್ದಂಥ ಕೆಲಸಗಳಿರ್ತದೆ ನಮ್ಮ ಊರಿಗೆ. ಮೊದಲನೇದಾಗಿ
ಅಗಸಿ ಕೇಳಿದ್ರೆ ಇರ್ತಕ್ಕಂಥ ಅಗಸಿ ನಾವು ಯಾರ ಮೊದಲಿನ ಶಾಸಕರು ಕೇಳಕ್ಕೆ ಹೋದ್ರೆ ನಿಮ್ಮ ಊರಿಗೆ 4 ಹಳ್ಳಿಯವರು ಕೂಡಿ ಕೇಳಿದ್ರೆ ನಿಮ್ಗೆ ಅಗಸಿ ಆಗುತ್ತೆ, ಇಲ್ಲಂದ್ರೆ ಆಗುದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದರು. ಅದೇ 2013 ಒಳಗೆ ಮೆಡಿ ಸಾಹೇಬ್ ಬಂದ ಕೂಲೇನ 4 RC ಒಂದೊಂದು ಅಗಸಿಗಳನ್ನ ಮಾಡಿಕೊಟ್ರು ಅವಾಗ. ಅದಕ್ಕೆ 4 ಅಗಸಿ ಒಳಗೆ ನಮ್ಮ ಅಗಸಿ ಒಂದೇ ಆಗಿದೆ. ಅವು 2 ಅಗಸಿ ಆ ಊರಿನ ಸ್ವಲ್ಪ ಕೊರತೆಗಳ ಸಂಬಂಧ ಹಂಗ ಪೆಂಡಿಂಗ್ ಉಳಿದವು. ಅದಕ್ಕೆ ಮತ್ತೆ ನಮ್ಗೆ ಹೈಸ್ಕೂಲ್ ಇಲ್ಲ ಅಂದಾಗ ಒಂದು ಹೈಸ್ಕೂಲ್ ಸಹ ನಮ್ಮ ಊರಿಗೆ ಒಂದೇ ಊರಿಗೆ 2 ಹೈಸ್ಕೂಲ್ ಇರಂಗಿಲ್ಲ. ಆ ಕಡೆ ಕದಂಪುರಕ್ಕೆ ಹೋಯ್ತು ನಮ್ಮ ಹೈಸ್ಕೂಲು, ನಮ್ಮ ಕದಂಪುರ ಆರ್ಚಿಗೂ ಹೈಸ್ಕೂಲ್ ಅದ. ಇಂಥ ಕೆಲಸಗಳನ್ನ ನಮ್ಮ ಊರಿಗೆ ಶಾಸಕರಾದಂಥ ಮೆಟಿ ಸಾಹೇಬ್ರು ಮತ್ತು ರೋಡು, ಶುದ್ಧ ಕುಡಿಯುವ ನೀರಿನ ಘಟಕ ದುನ್ನಪ್ಪಣ್ಣ ಹೇಳಿದಾರ 13 ಕೋಟಿ ರೂಪಾಯಿ ಎಲ್ಲ ಆರ್ಚಿಗಳ ನಡುವೆ. ಮತ್ತು ಅದೇ ಥರನಾಗಿ ಈಗ ಪೂಜೆ ಆಗಿರ್ತಕ್ಕಂಥದ್ದು ನಮ್ಮ ಪದ್ಮೈ ನಗರಕ್ಕೆ ಮತ್ತು ನಮ್ಮ ಕಲಾಪುರ ಆರ್ಸಿಗೆ. ಮತ್ತು ಇನ್ನೂ 2ನೇ ಲಿಸ್ಟ್ನೊಳಗೆ ನಮ್ಮ ಸಂಗೊಳ್ಳಿ ಮತ್ತು ಅಂಡಮೂರ್ನಾಳ ಮತ್ತು ನಮ್ಮ SC ಕಾಲನಿ ಒಳಗೆ ಲಕ್ಷ್ಮೀ ದೇವಿ, ಆ ದೇವಿಗೂ ಹಾಕ್ತೇವೆ ಅನ್ನುವಂಥ ಮಾತನ್ನ ಶಾಸಕರು ಹೇಳಿದ್ದಾರೆ. ಈಗ ಯಾವೂ ಇಲ್ರಿ.